ಬನ್ನಿ ಈರುಳ್ಳಿ ಗೋಬಿ ಮಾಡೋಣ. ಈರುಳ್ಳಿ ಗೋಬಿಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, 4 ಈರುಳ್ಳಿ ಹೆಚ್ಕೊಂಡಿದ್ದೀನಿ ಪೀಸ್ ಪೀಸ್ ತರ. ಇದಕ್ಕೆ 1 ಬೌಲು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ, 2.5 ಸ್ಪೂನು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ, ಮತ್ತೆ ಉಪ್ಪು ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಹಾಕೊಂಡಿದ್ದೀನಿ, 1/2 ಸ್ಪೂನ್ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಇದು ನೋಡ್ಕೊಂಡು ನೀರ್ ಹಾಕೊಂಡು ಕಳ್ಸ್ಕೊಳ್ರಿ, ಯಾಕಂದ್ರೆ ಹಾಕೊಳ್ಳಿ. ಮಾಡ್ತೀವಲ್ಲ ನಾವು ಆನಿಯನ್ ಪಕೋಡ ಮಾಡ್ತೀವಲ್ಲ, ಆ ಅಳತೆಗೆ ಕನ್ಸಿಸ್ಟೆನ್ಸಿಗೆ ಕಲ್ಸ್ಕೋಬೇಕು. ಎಣ್ಣೆ ಕಾದಿದೆ, ಚಿಕ್ಕ ಚಿಕ್ಕ ಉಂಡೆಗಳ ತರ ಹಾಕಿ ಪಕೋಡ ಇದ್ರಲ್ಲಿ ಕರಿಬೇಕು. ಈರುಳ್ಳಿ ಡ್ರೈ ಗೋಬಿ ಆಗಿದೆ, ಈ ತರ ಬರಬೇಕು ಕ್ರಿಸ್ಪಿಯಾಗಿ. ಬೆಳ್ಳುಳ್ಳಿ, ಮೆಣಸಿನಕಾಯಿ, 1 ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಆಮೇಲೆ ಕ್ಯಾಪ್ಸಿಕಮ್, ಶುಂಠಿ ಬೆಳ್ಳುಳ್ಳಿ ಸಾಸು 2 ಸ್ಪೂನ್ ತಗೊಂಡಿದ್ದೀನಿ, ಸೋಯಾ ಸಾಸ್ 2 ಸ್ಪೂನ್ ತಗೊಂಡಿದ್ದೀನಿ, 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಸಿಡಿಯುತ್ತೆ, ಸಿಪ್ಪೆ ಸಮೇತ ಅದನ್ನ ಬಿಡಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕಿ ನೀವು. ಇದು ಬಹಳ ಚೆನ್ನಾಗಿರುತ್ತೆ, ಮಾಡ್ಕೊಂಡು ಮಕ್ಕಳಿಗೆಲ್ಲ ಮನೆಯಲ್ಲೇ ಮಾಡ್ಕೊಡ್ಬೋದು. ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ. ಸ್ಲೈಸ್ ಕಟ್ ಮಾಡ್ಕೊಂಡಿದ್ರೆ ಈರುಳ್ಳಿ ಹಾಕಂತ ಇದ್ದೀನಿ. ಗೋಲ್ಡನ್ ಫ್ರೈ ಬರೋ ತರ ಹುರ್ಕೋಬೇಕು ಇದನ್ನ. ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ, ಸೋಯಾ ಸಾಸ್ ಹಾಕಿದ್ದೀನಿ. ನೆಕ್ಸ್ಟ್ ಗೋಬಿ ಹಾಕೋಬೇಕು. ಈ ತರ ಎಲ್ಲ ನೀಟಾಗಿ ಅದಕ್ಕೂ ಹತ್ಬೇಕು. ಅದಕ್ಕೆ ಸಾಸು, ಸೋಯಾ ಸಾಸು, ಟೊಮೆಟೊ ಸಾಸು ಏನು ಹಾಕೊಂಡಿದ್ದೀವಿ ಅದೆಲ್ಲ ನೀಟಾಗಿ ಈ ಥರ ಹಾಕ್ಬೇಕು. ನೆಕ್ಸ್ಟು ಇದನ್ನು ಹಾಕ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕಬೇಕು, ಬಟ್ ನಮ್ಮ ಮನೇಲಿ ಇಲ್ಲ ಅಂತ ನಾನು ಹಾಕಿಲ್ಲ. ಫೈನಲ್ ಟಚ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಈರುಳ್ಳಿ ಗೋಬಿ ರೆಡಿಯಾಗಿದೆ. ಅರ್ಜೆಂಟಾಗಿ ಮಾಡ್ಕೊಂಡು ತಿನ್ನಬೇಕು, ಆಚೆ ಎಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಈರುಳ್ಳಿ ಗೋಬಿನ ಬೇಗ ಕ್ವಿಕ್ಕಾಗೆ ಮಾಡ್ಕೊಂಡು ತಿನ್ಬೋದು. ಭಾಳ ಟೇಸ್ಟಿಯಾಗೂ ಬರುತ್ತೆ, ಈ ಥರ ಕ್ರಿಸ್ಪಿಯಾಗೂ ಇರುತ್ತೆ. ನೀವೇ ಮನೆಯಲ್ಲಿ ಮಕ್ಕಳಿಗೆ ಹೆಲ್ತಿಯಾಗಿ ಮಾಡಿಕೊಡ್ಬೋದು.
ಗೋಬಿ ತಿಂದ್ರೆ ಯಾರ್ಯಾರು ಏನ್ ಹೇಳ್ತಾರೆ? ಮಮ್ಮಿ ಮಾಡಿರೋದು ಗೋಬಿ ಸುಕ್ಕ ಮಾಡಿರೋ ಗೋಬಿ ಸೂಪರ್ ಆಗಿದೆ. ನೀವು ಮಾಡ್ಕೊಂಡು ತಿನ್ನಿ ಒಂದ್ಸಲ. ಮಾಡಿರೋ ಗೋಬಿ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಮನೆ ಟ್ರೈ ಮಾಡ್ರಿ. ಮಾಡಿರೋದು ಗೋಬಿ ಸೂಪರ್.